ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೆನ ಸ್ವಚ್ಛವಾಗಿಡಲು ಪಾಸಿಟಿವ್ ಆಗಿಡಲು ಉಪಯೋಗವಾಗುವಂಥ 10 ಸಿಂಪಲ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬೆಳಗ್ಗೆ ಎದ್ದಿದ ಕೂಡಲೇ ಬೆಡ್ನ ಬೆಡ್ಶೀಟ್ನ ಕರೆಕ್ಟಾಗಿ ಸೆಟ್ ಮಾಡಿ ಇಡೋದಾದರೆ ನೋಡೋಕ್ಕೂ ಕೂಡ ಆರ್ಗನೈಸಿಂಗ್ ಆಗಿ ಕಾಣಿಸುತ್ತೆ. ಆರ್ಗನೈಸಿಂಗ್ ಆಗಿ ನೀಟಾಗಿರುವಂತಹ ಏರಿಯಾನ ನೋಡಿದಾಗ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಕೂಡ ಸ್ಪ್ರೆಡ್ ಆಗುತ್ತೆ. ಫಸ್ಟ್ ನಾನು ಬ್ಲಾಂಕೆಟ್ನ ಕರೆಕ್ಟಾಗಿ ಸೆಟ್ ಮಾಡಿ ಆಮೇಲೆ ಪಿಲ್ಲೋಸ್ನ ನೀಟಾಗಿ ರೀತಿ ಉದುರಿಸ್ಬಿಟ್ಟು ಎಲ್ಲೆಲ್ಲಿ ಫೋಲ್ಡಿಂಗ್ ಆಗಿದೆ ಅಂದರೆ ಮುದುರ್ಕೊಂಡಿರುತ್ತೆ ಅಲ್ವಾ ಕ್ಲಾತ್ ಎಲ್ಲ ಕೂಡ ಬೆಡ್ಶೀಟು, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಸೆಟ್ ಮಾಡಿ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ನಾವು ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಿದ್ರೆ ಅವರು ಕೂಡ ಮಾಡ್ತಾರೆ. ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ಮಕ್ಕಳು ಬೆಡ್ಶೀಟ್ನ ಫೋಲ್ಡ್ ಮಾಡಿದ್ದಾರೆ, ಬಟ್ ಆದರೂ ಸ್ವಲ್ಪ ಮಿಸ್ಟೇಕ್ಸ್ ಅನ್ನೋದು ಕಾಣಿಸ್ತಾ ಇದೆ. ಬೆಡ್ಶೀಟ್ ಸರಿಯಾಗಿ ಫೋಲ್ಡ್ ಮಾಡದೇ ಇರೋವಂಥದ್ದು ಇರ್ಬೋದು, ಪಿಲ್ಲೋಸ್ ಎಲ್ಲ ಕೂಡ ನೀಟಾಗಿ ಅರೇಂಜ್ ಮಾಡದೇ ಇರೋವಂಥದ್ದು ಇರ್ಬೋದು. ಇನ್ನು ಮಕ್ಕಳು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಾದರೂ ಕಲಿತಿದ್ದಾರೆ ಅಂತ ಅಂದಾಗ ಅವ್ರು ಮಾಡೋವಂಥ ಮಿಸ್ಟೇಕ್ಸ್ನ ಕೂಡ ಅಕ್ಸೆಪ್ಟ್ ಮಾಡಿ ಏನು ಚೇಂಜಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೀವು ಮಾಡಿರೋವಂಥ ಒಂದು ಕೆಲಸ ಅಥವಾ ಯಾವುದಾದ್ರೂ ಒಂದು ಹೋಮ್ವರ್ಕ್ ಅಂತ ನಾವು ಅವ್ರಿಗೆ ಸರಿಯಾಗಿ ತಿದ್ದುಪಡಿ ಮಾಡೋದಾದರೆ ಕ್ರಮೇಣ ಒಂದು ಒಳ್ಳೆ ಗುಡ್ ಹ್ಯಾಬಿಟ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಮಾಡುವಂಥ ಒಂದು ಎನ್ಕರೇಜ್ಮೆಂಟು ತಿದ್ದುಪಡಿ ಅನ್ನೋದು ಲೈಫ್ ಲಾಂಗ್ ಅವರ ಲೈಫಲ್ಲಿ ಒಂದು ಒಳ್ಳೆ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಲಿವಿಂಗ್ ಏರಿಯಾದಲ್ಲಿ ಸೋಫಾ ಅಥವಾ ದಿವಾನ್ ಯಾವುದೋ ಒಂದು ಸಿಟ್ಔಟ್ನ ಹಾಕ್ತಿರ್ತೀವಲ್ವ, ಈ ಕೂತ್ಕೊಳ್ಳೋ ಅಂತಹ ಜಾಗದಲ್ಲಿ ನೋಡೋಕ್ಕೆ ನೀಟಾಗಿ ಕಾಣಿಸಿದ್ರು ಕೂಡ ಮೈನ್ಯೂಟ್ ಆಗಿರುವಂಥ ಡಸ್ಟ್ ಅನ್ನೋದು ಸ್ಪೆಷಲಿ ಈ ಒಂದು ಸಮ್ಮರ್ ಬಿಗಿನಿಂಗ್ಸಲ್ಲಿ ಜಾಸ್ತಿನೇ ಕಾಣಿಸ್ಕೊಳ್ತಾ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ನೋಡೋಕ್ಕೆ ನಿಮಗೆ ಮೈನ್ಯೂಟ್ ಆಗಿ ಕಾಣಿಸ್ಬೋದು. ಈ ಒಂದು ಧೂಳೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗೋದಕ್ಕಿಂತ ಮುಂಚೆ ಪ್ರತಿನಿತ್ಯ ಕೂಡ ಒಂದ್ಸರಿ ವೈಪ್ ಮಾಡೋದಾದರೆ ಅಲ್ಲಿನ ಧೂಳು ಅಲ್ಲೇ ಅವಾಯ್ಡ್ ಆಗುತ್ತೆ. ಸಣ್ಣ ಸಣ್ಣ ಕೂದಲಿರ್ಬೋದು ಅಥವಾ ಈ ಒಂದು ಧೂಳು ಮತ್ತು ಏನಾದರೂ ನಾವು ಅಲ್ಲಿ ಕೂತ್ಕೊಂಡು ತಿಂದಾಗ ಬಿದ್ದಿರೋವಂಥ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಕೂಡ ಮೇಯ್ನಾಗಿ ಈ ಒಂದು ಸೋಫಾ ಕಾರ್ನರ್ಸಲ್ಲಿ ಹೋಗಿ ಕಲೆಕ್ಟ್ ಆಗ್ತಿರುತ್ತೆ. ನಾನಿಲ್ಲಿ ಮೈಕ್ರೋಫೈಬರ್ ಗ್ಲೌಸ್ ಟೈಪ್ ಬರುತ್ತೆ ಅಲ್ವಾ, ಈ ಒಂದು ಕ್ಲಾತ್ನ ತೊಗೊಂಡು ನೀಟಾಗಿ ಆ ಒಂದು ಸಂಧಿಗಳಲ್ಲೆಲ್ಲ ಕೂಡ ಒಂದ್ಸರಿ ವೈಪ್ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಮನೆ ಒಳಗಡೆ ಎಂಟ್ರಿ ಆಗಿದ ಕೂಡಲೇ ಕಾಣಿಸೋವಂಥ ವಿಸಿಬಲ್ ಇರುವಂಥ ಕೆಲವೊಂದು ಪರ್ಟಿಕ್ಯುಲರ್ ಏರಿಯಾಸ್ನ ನಾವು ಪಾಯಿಂಟ್ಔಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದಾದರೆ ಮನೆ ಒಳಗಡೆ ಯಾರಾದರೂ ಎಂಟ್ರಿ ಆಗಿದ ಕೂಡಲೇ ನೀಟಾಗಿ ಕಾಣಿಸೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಒಂದು ಅವ್ರಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಈ ರೀತಿ ದಿವಾನ ಅಥವಾ ಸೋಫಾಸ್ ಏನಾದರೂ ಇದ್ದರೆ ಕಾರ್ನರ್ಸ್ನ ಒಂದ್ಸರಿ ಚೆಕ್ ಮಾಡಿಕೊಂಡು ಪಾಯಿಂಟ್ಔಟ್ ಮಾಡಿ ನೀಟಾಗಿ ಡೈಲಿ ಬೇಸಿಡ್ ಮೇಲೆ ಈಸಿಯಾಗಿ ಕ್ಲೀನ್ ಮಾಡುವಂಥ ಟಿಪ್ಸ್ನ ನೀವು ರೆಗ್ಯುಲರಾಗಿ ಫಾಲೋ ಮಾಡೋದಾದರೆ ಕೆಲಸ ಕೂಡ ಈಸಿ ಆಗುತ್ತೆ, ನೋಡೋಕ್ಕೂ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಸಮ್ಮರಲ್ಲಿ ತುಂಬ ಧೂಳು ಅನ್ನೋದು ಮನೆ ಒಳಗಡೆ ಬರ್ತಾ ಇರುತ್ತೆ. ಪದೇ ಪದೇ ಕ್ಲೀನ್ ಮಾಡಿದ್ರು ಕೂಡ ಕೆಲವೊಂದು ಸರ್ಫೇಸ್ ಮೇಲೆ ತುಂಬ ಜಾಸ್ತಿ ಕಾಣಿಸ್ತಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಟಿ.ವಿ ಯೂನಿಟ್ ಏರಿಯಾ ಹತ್ರ ಅದು ಕೂಡ ಪಾಲಿಶ್ಡ್ ವುಡ್ ಇರುತ್ತೆ ಅಲ್ವಾ, ಅದ್ರ ಮೇಲೆ ಧೂಳು ಕೂತ್ಕೊಂಡಾಗ ನೀಟಾಗಿ ಅದು ಕಾಣಿಸ್ತಿರುತ್ತೆ. ಸ್ಪೆಷಲಾಗಿ ನಾನು ಈ ಒಂದು ಸಮ್ಮರಲ್ಲಿ ಮಾತ್ರನೇ ಇಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದು ಮಾಡ್ಕೊಳ್ತಾ ಇರ್ತೀನಿ. ಯಾಕನ್ನೋದಾದರೆ ಪ್ರತಿನಿತ್ಯ ಕೂಡ ನಾನು ಎಷ್ಟೇ ನೀಟಾಗಿ ಒರೆಸಿದ್ರು ಒಂದು 2-3 ಸತಿ ಒರೆಸಿದ್ರು ಕೂಡ ಮತ್ತೆ 1 ಅವರಲ್ಲಿ ಇಲ್ಲಿ ಧೂಳು ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸ್ಪೆಷಲಿ ಸಮ್ಮರಲ್ಲಿ ಇದು ಒಂದು ಮೇಜರ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಕೆಲವೊಂದು ಟೇಬಲ್ ರನ್ನರ್ಸ್ನ ತರಿಸಿ ಇಟ್ಕೊಂಡಿದ್ದೀನಿ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದಾಗ ಈ ರೀತಿ ನಾನು ಟಿ.ವಿ ಯೂನಿಟ್ ಹತ್ರ ಈ ಒಂದು ಏರಿಯಾನ ಈ ಒಂದು ಟೇಬಲ್ ರನ್ನರ್ಸಿಂದ ಕವರ್ ಮಾಡ್ತೀನಿ. ಟೇಬಲ್ ರನ್ನರ್ಸ್ ಇಲ್ಲ ಅನ್ನೋದಾದರೆ ನಾರ್ಮಲ್ ಆಗಿ ದಿವಾನ ಇರ್ಬೋದು, ಸೋಫಾ ಕವರ್ಸ್ ಎಲ್ಲ ಕೂಡ ಇಟ್ಕೊಂಡಿರ್ತೀವಲ್ವ, ಒಳ್ಳೆ ಡಿಸೈನ್ ಇರೋವಂಥ ಕವರ್ಸ್ ಏನಾದರೂ ಇದ್ದರೆ ಈ ರೀತಿ ನೀವು ಟೇಬಲ್ ರನ್ನರ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡೋಕ್ಕೂ ಕೂಡ ನೀಟಾಗಿರುತ್ತೆ, ಧೂಳೆಲ್ಲೂ ಆಗದಿರ ಇರುತ್ತೆ. ಈ ರೀತಿ ಬಟ್ಟೆ ಕವರ್ ಮಾಡಿರೋದ್ರಿಂದ ಧೂಳು ಅನ್ನೋದು ಬಟ್ಟೆ ಮೇಲೆ ಬೀಳುತ್ತೆ. ವೀಕ್ಲಿ ಒನ್ಸ್ ಅಥವಾ 2 ವೀಕ್ಸ್ ಒನ್ಸ್ ಇದನ್ನು ವಾಶ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಸೆಂಟರ್ ಟೇಬಲ್ನ ತೋರಿಸ್ತಾ ಇದ್ದೀನಿ. ಇದೇ ಥರನೇ ಡೈನಿಂಗ್ ಟೇಬಲ್ ಏನಾದರೂ ಇದ್ದರೆ ಅದ್ರ ಮೇಲೆ ಕೂಡ ಚೇಂಜಸ್ ಅನ್ನೋದು ಮಾಡ್ಕೊಳ್ಬೋದು. ಯೂಶಲಿ ಈ ರೀತಿ ಸೆಂಟರ್ ಟೇಬಲ್ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಬಿಸಿಯಾಗಿರುವಂತಹ ಗ್ಲಾಸಸ್ ಎಲ್ಲ ಇಡ್ತಾ ಇರ್ತೀವಿ, ಅಂದರೆ ಕಾಫಿ ಟೀ ಗ್ಲಾಸಸ್ ಎಲ್ಲ ಇಡ್ತಾ ಇರ್ತೀವಿ.
ಸ್ಪೆಷಲಿ ಈ ರೀತಿ ವುಡ್ ಫರ್ನಿಚರ್ ಆದರೆ ಅದ್ರ ಮೇಲಿರುವಂಥ ಕೋಟಿಂಗ್ ಅನ್ನೋದು ಬೇಗನೆ ಹಾಳಾಗ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಆದಷ್ಟು ಕೋಸ್ಟರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಎಲ್ಲ ಕಡೆ ಕೂಡ ನಿಮಗೆ ಕೋಸ್ಟರ್ಸ್ ಇಡೋಕ್ಕೆ ಅವೈಲಬಲ್ ಇಲ್ಲ ಅನ್ನೋದಾದರೆ ಆದಷ್ಟು ಟೇಬಲ್ಸ್ ಮೇಲೆ ಈ ರೀತಿ ರನ್ನರ್ಸ್ನ ಯೂಸ್ ಮಾಡೋದಾದರೆ ನೀವು ಕಾಫಿ ಟೀ ಕುಡಿದಾಗ ಟೇಬಲ್ ಮೇಲೆ ಡೈರೆಕ್ಟಾಗಿ ಹಿಡ್ದಿರ ಅಟ್ಲೀಸ್ಟ್ ರನ್ನರ್ ಮೇಲೆ ಆದರೂ ಹಿಡ್ತಿರ್ತೀರ. ಆಗ ನಿಮಗೆ ಟೇಬಲ್ ಕೂಡ ಡ್ಯಾಮೇಜ್ ಆಗದಿರ ಇರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ರನ್ನರ್ನ ಯೂಸ್ ಮಾಡಿರೋದ್ರಿಂದ ನೋಡೋಕ್ಕೂ ಕೂಡ ಲುಕ್ ವೈಸ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಾವೇನಾದರೂ ಗ್ಲಾಸಸ್ಸು ಅಥವಾ ಟೀ ಕಾಫಿ ಎಲ್ಲನೂ ಕುಡಿದಾಗ ಡೈರೆಕ್ಟಾಗಿ ಈ ರೀತಿ ಹಿಡ್ದಿರ ಅದನ್ನು ನಾವು ರನ್ನರ್ ಮೇಲೆ ಇಡೋದಾದರೆ ಟೇಬಲ್ ಕೂಡ ಡ್ಯಾಮೇಜ್ ಆಗದಿರ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಕಿಚನ್ಗೆ ಬರೋದಾದರೆ ಮೇಯ್ನಾಗಿ ಮನೇಲಿ ಯೂಸ್ ಮಾಡೋವಂಥ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್. ಕಿಚನಲ್ಲಿ ಫ್ರಿಡ್ಜ್ ಇರ್ಬೋದು ಅಥವಾ ಮೈಕ್ರೋವೇವ್ನ ಯೂಸ್ ಮಾಡ್ತಿರ್ತೀವಿ. ಇದ್ರ ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರತಿನಿತ್ಯ ಒರೆಸಿದ್ರು ಕೂಡ ಧೂಳು ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಆಗಲೇ ಹೇಳ್ದಂಗೆ ಸಮ್ಮರ್ಸಲ್ಲಿ ಸ್ಪೆಷಲಾಗಿ ಜಾಸ್ತಿನೇ ಸಣ್ಣ ಪಾರ್ಟಿಕಲ್ಸು, ಧೂಳಿನ ಕಣಗಳನ್ನೋದು ಜಾಸ್ತಿನೇ ಬರ್ತಾ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಕ್ಲಾತಿಂದ ಕವರ್ ಮಾಡಿರುವಂಥ ಏರಿಯಾ, ಕ್ಲಾತ್ ಕವರ್ ಮಾಡದೇ ಇರುವಂಥ ಏರಿಯಾ ಮೇಲೆ ಎಷ್ಟೊಂದು ಡಸ್ಟ್ ಪಾರ್ಟಿಕಲ್ಸ್ ಅನ್ನೋದು ಕಾಣಿಸ್ತಾ ಇದೆ ಅಂತ. ಇದೇ ಥರನೇ ನೀವು ಈ ಒಂದು ಮೈಕ್ರೋವೇವ್ ಇರ್ಬೋದು ಅಥವಾ ಫ್ರಿಡ್ಜ್ ಕೆಳಗಡೆ ಎಲ್ಲ ಕೂಡ ಡಸ್ಟ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಒಂದು ವೇಳೆ ನಿಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದ್ದರೆ ಅದ್ರ ಮೇಲೆ ಕೂಡ ಇದೇ ಥರನೇ ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ಆದಷ್ಟು ನಾವು ಅದ್ರ ಮೇಲೆ ಕ್ಲಾತ್ ಎಲ್ಲನೂ ಯೂಸ್ ಮಾಡೋದಾದರೆ ಧೂಳು ಅನ್ನೋದು ಆಲ್ಮೋಸ್ಟ್ ಕ್ಲಾತ್ಗೆ ಅಂಟ್ಕೊಂಡಿರುತ್ತೆ. ಆಗಾಗ ಕ್ಲಾತ್ನ ತೆಗೆದು ವಾಶ್ ಮಾಡಿಕೊಂಡ್ರೆ ಆಯಿತು. ಈ ಒಂದು ಕ್ಲಾತ್ನ ಚೇಂಜ್ ಮಾಡಬೇಕಾದ್ರೆ ಒಂದ್ಸರಿ ಅದರ ಸುತ್ತಮುತ್ತ ಎಲ್ಲ ಏರಿಯಾಸ್ನ ಕೂಡ ಈ ರೀತಿ ನೀಟಾಗಿ ಬಟ್ಟೆಯಿಂದ ಒರೆಸ್ಬಿಟ್ಟು ಎಲ್ಲಾದರೂ ಧೂಳೆಲ್ಲನೂ ಜಾಸ್ತಿ ಇದ್ದರೆ ಲಿಕ್ವಿಡ್ಸ್ನ ಉಪಯೋಗಿಸ್ಕೊಂಡು ಸೈಡ್ಸಲ್ಲೆಲ್ಲ ಈ ರೀತಿ ಕ್ಲೀನ್ ಮಾಡೋದಾದರೆ ಆಲ್ಮೋಸ್ಟ್ ನಿಮಗೆ ತುಂಬ ದಿನಗಳವರೆಗೂ ಕೂಡ ಈ ಒಂದು ಏರಿಯಾ ತುಂಬ ನೀಟಾಗಿರುತ್ತೆ, ಹೈಜಿನಿಕ್ ಆಗೂ ಕೂಡ ಇರುತ್ತೆ. ಫಸ್ಟ್ ಇಲ್ಲಿ ನಾನು ಮೈಕ್ರೋವೇವ್ ಮೇಲೆ ಇದ್ದಿದ್ದಂಥ ಕ್ಲಾತ್ನ ತೆಗೆದು ವಾಶ್ಗೆ ಹಾಕ್ಬಿಟ್ಟು ಮತ್ತು ಅದ್ರ ಮೇಲಿರುವಂಥ ಧೂಳೆಲ್ಲ ಕೂಡ ನೀಟಾಗಿ ಒರೆಸಿ ಅದರ ಸರೌಂಡಿಂಗ್ಸ್ ಏರಿಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಯಥಾ ಪ್ರಕಾರ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಿಡ್ಜ್ ಮೇಲಿರುವಂತಹ ಬಾಸ್ಕೆಟ್ ಎಲ್ಲ ಕೂಡ ಸೈಡ್ಗೆ ಇಟ್ಬಿಟ್ಟು ಈ ಒಂದು ಫ್ರಿಡ್ಜ್ ಕವರ್ನ ಕೂಡ ವಾಶ್ಗೆ ಹಾಕಿ ಆಮೇಲೆ ಫ್ರಿಡ್ಜ್ ಮೇಲಿರುವಂಥ ಧೂಳನ್ನ ನೀಟಾಗಿ ಒರೆಸೋದಕ್ಕೋಸ್ಕರ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಮೈಕ್ರೋಫೈಬರ್ ಕ್ಲಾತಿಂದ ಒರೆಸ್ಕೊಳ್ತಾ ಇದ್ದೀನಿ. ಈಗ ಒಂದು ಹಳೆ ದಿವಾನ್ ಬೆಡ್ ಸ್ಪ್ರೆಡ್ ಬರುತ್ತೆ ಅಲ್ವಾ, ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಫ್ರಿಡ್ಜ್ ಮೇಲೆ ಹಾಕ್ತಾ ಇದ್ದೀನಿ. ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಆಗಾಗ ನಾವು ಮಾಡುವಂಥ ಚೇಂಜಸ್ಸಿಂದ ನಮಗೂ ಕೂಡ ಒಂದು ಒಳ್ಳೆ ಖುಷಿ ಕೊಡುತ್ತೆ. ಕಿಚನಲ್ಲಿ ಮಾಡುವಂಥ ಕೆಲಸಗಳ ಮೇಲೆ ಎಂಕರೇಜ್ಮೆಂಟ್ ಸಿಗಬೇಕು, ಒಂದು ಒಳ್ಳೆ ಮೋಟಿವೇಶನ್ ಬರಬೇಕು ಅನ್ನೋದಾದರೆ ಮೈನ್ಯೂಟ್ ಚೇಂಜಸ್ನ ನಾವು ಆಗಾಗ ಮಾಡ್ಕೊಳ್ತಾ ಇರಬೇಕಾಗತ್ತೆ ಈ ರೀತಿಯಾಗಿ. ಅಡುಗೆ ಮನೆಯಲ್ಲಿ ಮೇಯ್ನಾಗಿ ಜಾಸ್ತಿ ಜಿಡ್ಡು ಗ್ರೀಸಿನೆಸ್ಸು ಕಲೆಕ್ಟ್ ಆಗುವಂಥದ್ದು ಈ ಒಂದು ಸ್ಟವ್ ಸುತ್ತಮುತ್ತ ಇರುವಂಥ ಏರಿಯಾಸಲ್ಲಿ. ಸ್ಟವ್ ಮೇಲೆ ಅಡುಗೆ ಮಾಡಬೇಕಾದ್ರೆ ಸಿಡಿಯುವಂಥ ಎಣ್ಣೆ ಅಥವಾ ಹಬೆ ಅದೆಲ್ಲ ಕೂಡ ಗೋಡೆಗೆ ಅಥವಾ ಸ್ಟವ್ ಸುತ್ತಮುತ್ತ ಏನಿರುತ್ತೆ ಅವುಗಳ ಮೇಲೆ ಜಾಸ್ತಿ ಜಿಡ್ಡು ಅನ್ನೋದು ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಫಸ್ಟು ಸ್ಟವ್ ಮೇಲೆ ಈ ರೀತಿ ಲಿಕ್ವಿಡ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ನಾಬ್ಸ್ ಎಲ್ಲ ಏನು ಬರುತ್ತೆ ಅದನ್ನೆಲ್ಲ ಕೂಡ ರಿಮೂವ್ ಮಾಡಿದ್ದೀನಿ. ಅಷ್ಟರಲ್ಲಿ ಈ ಒಂದು ಸೆರಾಮಿಕ್ ಜಾರ್ ನೋಡ್ತಿರ್ಬೋದು, ಇದರಲ್ಲಿ ನಾನು ಸಾಲ್ಟ್ ಎಲ್ಲ ಕೂಡ ರೀಫಿಲ್ ಮಾಡ್ಕೊಳ್ಬೇಕು. ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಒಣಗೋ ಅಷ್ಟರಲ್ಲಿ ಈ ಒಂದು ಏರಿಯಾಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಈ ಒಂದು ಏರಿಯಾಸ್ ಮೇಲೆ ಕೈಯೆಲ್ಲ ಕೂಡ ಹಾಕಿ ಅಬ್ಸರ್ವ್ ಮಾಡ್ತಿದ್ದೀನಿ, ಫೀಲ್ ಮಾಡ್ತಿದ್ದೀನಿ. ಅಲ್ಲೆಲ್ಲ ಕಾರ್ನರ್ಸಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಕೂಡ ಜಾಸ್ತಿನೇ ಕಲೆಕ್ಟ್ ಆಗಿ ಜಿಡ್ಡಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಆಗಾಗ ಕ್ಲೀನ್ ಮಾಡ್ಕೊಳ್ಳೋದಾದ್ರೆ ನಿಮಗೆ ಕಾಣಿಸಲ್ಲ. ನೋಡ್ತಿರ್ಬೋದು, ಈ ಒಂದು ಕಾರ್ನರ್ಸಲ್ಲೆಲ್ಲ ಕೂಡ ನಿಮಗೆ ಸ್ವಲ್ಪ ಆಯಿಲಿನೆಸ್ ಅನ್ನೋದು ಅನ್ನಿಸ್ತಿರುತ್ತೆ. ಸ್ಪೆಷಲಿ ನಾವು ಡೀಪ್ ಫ್ರೈಸ್ ಎಲ್ಲನೂ ಮಾಡಿದಾಗ ಆಯಿಲೆಲ್ಲ ಕೂಡ ಈ ಕಡೆ ಸ್ವಲ್ಪ ಎಲ್ಲ ಸಿಡ್ದಿರೋ ಕಾರಣ ಎಲ್ಲ ಕೂಡ ಕೆಳಭಾಗದಲ್ಲಿ ಸ್ಟವ್ ಬ್ಯಾಕ್ ಸೈಡ್ ಎಲ್ಲ ಕೂಡ ಅಂಟ್ಕೊಂಡಿರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಫಸ್ಟಿಗೆ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿದ್ದೀನಿ. ಆಮೇಲೆ ಒಂದು ಸ್ಕ್ರಬ್ಬರ್ನ ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಕೆಳಗಡೆ ಸುತ್ತಮುತ್ತ ಏರಿಯಾಸು ಆಮೇಲೆ ಗೋಡೆ ಎಲ್ಲ ಕೂಡ ಒಂದ್ಸರಿ ಸ್ಕ್ರಬ್ ಮಾಡಿಕೊಂಡು ಈಗ ನಾಬ್ಸ್ ಹತ್ರ ಎಲ್ಲ ಕೂಡ ಒಂದು ಬ್ರಷ್ ಸಹಾಯದಿಂದ ಈ ರೀತಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬ್ರಷ್ ಮಾಡಿ ಒಂದು ಬಟ್ಟೆಯಿಂದ ಒರೆಸೋದಾದರೆ ಜಿಡ್ಡು ಕೊಳೆ ಎಲ್ಲ ಕೂಡ ನೀಟಾಗಿ ಬಂದ್ಬಿಡುತ್ತೆ. ಬಟ್ ಈ ಒಂದು ಬಟ್ಟೆನ ನೀವು ಮಧ್ಯದಲ್ಲಿ ಆಗಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಈ ರೀತಿ ನಾಬ್ಸ್ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಆಮೇಲೆ ಗೋಡೆ ಎಲ್ಲ ಏನಿತ್ತು ಅದನ್ನೆಲ್ಲ ಕೂಡ ಒಂದ್ಸರಿ ಬಟ್ಟೆಯಿಂದ ಒರೆಸ್ತೀನಿ. ಆಮೇಲೆ ಪುನಃ ಒಂದ್ಸರಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಕ್ಲಾತ್ನ ಮತ್ತೆ ಇನ್ನೊಂದ್ಸರಿ ಈ ರೀತಿಯಾಗಿ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಜಿಡ್ಡು ಆಮೇಲೆ ಕೊಳೆ ಗ್ರೀಸಿನೆಸ್ಸು ಆಯಿಲಿನೆಸ್ಸು ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಒಂದು ಏರಿಯಾಸ್ ಎಲ್ಲ ಕೂಡ ನಮಗೆ ಕಾಣಿಸ್ದೇ ಇರೋ ಅಂಥದ್ದು. ಬಟ್ ಆದರೂ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡೋದಾದರೆ
ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಎಲ್ಲದನ್ನ ಕ್ಲೀನ್ ಮಾಡಿಕೊಂಡು ಯಥಾ ಪ್ರಕಾರ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಮನೆಯ ಹೃದಯ ಭಾಗ ಎಷ್ಟು ಸ್ವಚ್ಛವಾಗಿ ಪರಿಶುದ್ಧವಾಗಿ ಇರುತ್ತೋ ಮನೆಯವರ ಆರೋಗ್ಯ ಕೂಡ ಅಷ್ಟೇ ಸ್ವಚ್ಛವಾಗಿ ಇರುತ್ತೆ. ಅದಕ್ಕೋಸ್ಕರ ಆದ್ರೂ ಆದಷ್ಟು ಅಡುಗೆ ಮನೆನ ನೀಟಾಗಿ ಇಟ್ಕೊಳ್ಬೇಕಾಗತ್ತೆ. ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ಸ್ನ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ರೆ ದಿಸ್ ಈಸ್ ದ ಕರೆಕ್ಟ್ ಟೈಮ್. ಈ ಒಂದು ಟೈಮಲ್ಲಿ ಗಿಡಗಳನ್ನ ನಾವು ಆರಾಮಾಗಿ ಮನೆ ಒಳಗಡೆ ಕೂಡ ಇಟ್ಟು ಬೆಳೆಸ್ಕೊಳ್ಬೋದು. ಸ್ಪೆಷಲಿ ಮನಿ ಪ್ಲಾಂಟ್ಸ್ ಅಂಥದ್ದೆಲ್ಲ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಟೈಮಲ್ಲಿ. ಸಮ್ಮರಲ್ಲಿ ಬಿಸಿಲು ಜಾಸ್ತಿ ಇರೋ ಕಾರಣ ಗಿಡಗಳು ಸರಿಯಾಗಿ ಬೆಳೆಯಲ್ಲ. ಇದೇ ಒಂದು ಗಿಡಗಳನ್ನ ನಾವು ಮನೆ ಒಳಗಡೆ ಇಡೋದಾದರೆ ಆ ಒಂದು ಹಬೆನೇ ಸಾಕಾಗುತ್ತೆ ಅವು ಹೆಲ್ತಿಯಾಗಿ ಗ್ರೋ ಆಗೋದಕ್ಕೋಸ್ಕರ. ಈ ಗಿಡಗಳನ್ನ ಮನೆ ಒಳಗಡೆ ಇಡೋದ್ರಿಂದ ಸಮ್ಮರಲ್ಲಿ ಬರೋವಂತಹ ಧೂಳೆಲ್ಲ ಜಾಸ್ತಿ ಏನಿರುತ್ತೆ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಒಂದು ಒಳ್ಳೆ ಹೇರ್ ಪ್ಯೂರಿಫೈಯರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಮನೆಯ ಒಳಗಡೆ ತಂಪಾದ ವಾತಾವರಣ, ಪರಿಶುದ್ಧವಾದ ಗಾಳಿ ಬೇಕು ಅನ್ನೋದಾದರೆ ಆದಷ್ಟು ಇಂಡೋರ್ ಪ್ಲಾಂಟ್ಸ್ನ ಜಾಸ್ತಿ ಈ ಒಂದು ಸಮ್ಮರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಡುಗೆ ಮನೆ ಸದಾ ಸ್ವಚ್ಛವಾಗಿ ಇರಬೇಕು ಅನ್ನೋದಾದರೆ ಅಡುಗೆ ಮಾಡಿದ್ಮೇಲೆ ಪ್ರತಿ ಸರಿ ಕೂಡ ನೀವು ಸ್ಟವ್ ಇರ್ಬೋದು, ಚಿಮ್ನಿನ, ಕೌಂಟರ್ನ ಒಂದ್ಸರಿ ಒರೆಸ್ತಾ ಇರಬೇಕಾಗತ್ತೆ. ಸಮ್ಮರಲ್ಲಿ ಬಿಸಿಲಿನ ತಾಪ ಜಾಸ್ತಿ ಇರೋ ಕಾರಣ ಸ್ಟವ್ ಮೇಲಿರ್ಬೋದು, ಕೌಂಟರ್ ಮೇಲಿರ್ಬೋದು ಏನಾದರೂ ಕೊಳೆ ಆಗಿದ್ರೆ ಅದು ಬೇಗನೆ ಡ್ರೈ ಆಗ್ತಾ ಇರುತ್ತೆ. ಒಣಗೋಗಿರೋ ಕಾರಣ ಅದನ್ನು ಕ್ಲೀನ್ ಮಾಡೋಕ್ಕೂ ಕೂಡ ಜಾಸ್ತಿ ಟೈಮ್ ಬೇಕಾಗುತ್ತೆ. ಆದಷ್ಟು ಪ್ರತಿಯೊಂದು ಮೀಲ್ ಆದಮೇಲೂ ಕೂಡ ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ವಿತಿನ್ 2 ಮಿನಿಟ್ಸಲ್ಲೇ ನಾವು ಈ ರೀತಿ ಒರೆಸ್ಕೊಳ್ಬೋದು. ಈ ರೀತಿ ಮಾಡೋದಾದರೆ ಅಡುಗೆ ಮನೆ ಎನಿ ಟೈಮ್ ಸದಾ ಸ್ವಚ್ಛವಾಗಿರುತ್ತದೆ. ಒಗೆಯುವಂಥ ಬಟ್ಟೆಗಳನ್ನ ಮನೆಯ ಎಲ್ಲ ಕಡೆ ಮೂಲೆಗಳಲ್ಲಿ ಹಾಕೋ ಕಾರಣ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಇರಬೇಕು ಅನ್ನೋದಾದರೆ ಆದಷ್ಟು ಒಗೆಯುವಂಥ ಬಟ್ಟೆಗಳನ್ನ ಇಡೋದಕ್ಕೋಸ್ಕರ ಆದ್ರೂ ಈ ರೀತಿ ಒಂದು ಬಾಸ್ಕೆಟ್ನ ತೊಗೊಳ್ಳಿ. ಈ ಒಂದು ಬಾಸ್ಕೆಟಲ್ಲಿ ನಾವು ಲಾಂಡ್ರಿನ ಹಾಕಿ ಇಟ್ಕೊಳ್ಳೋದಾದರೆ ಈ ಬಾಸ್ಕೆಟ್ ನೋಡೋಕ್ಕೂ ಕ್ಯೂಟಾಗಿರೋ ಕಾರಣ ಒಂದು ಕಡೆ ಸೈಡಲ್ಲಿ ಕೂಡ ಇಟ್ಕೊಳ್ಬೋದು. ಒಗೆಯುವಂಥ ಬಟ್ಟೆಗಳನ್ನ ಇದರಲ್ಲಿ ಕಲೆಕ್ಟ್ ಕೂಡ ಮಾಡ್ಬೋದು. ಎಲ್ಲ ವಾಶ್ ಮಾಡಬೇಕಾಗಿರುವಂಥ ಬಟ್ಟೆಗಳು ಒಂದೇ ಕಡೆ ಕಲೆಕ್ಟ್ ಆಗಿರೋ ಕಾರಣ ವಾಶ್ ಮಾಡುವಾಗ ಡೈರೆಕ್ಟಾಗಿ ಈ ಒಂದು ಬಾಸ್ಕೆಟ್ನ ಕೂಡ ತೊಗೊಂಡು ಹೋಗ್ಬೋದು. ವಾಸ್ತು ಪ್ರಕಾರ ಮನೆ ಒಳಗಡೆ ಪಾಸಿಟಿವ್ ಎನರ್ಜಿ ಅಥವಾ ಸಕಾರಾತ್ಮಕ ಶಕ್ತಿ ಜಾಸ್ತಿ ಇರಬೇಕು ಅನ್ನೋದಾದರೆ ಮನೆ ಒಳಗಡೆ ವಾತಾವರಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಾಳಿ ಬೆಳಕು ಯಾವ ಮನೆಯಲ್ಲಿ ಸರಾಗವಾಗಿ ಹೋಗ್ತಾ ಇರುತ್ತೋ ಆ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸು ವಾಸ್ತು ಕೂಡ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಆದಷ್ಟು ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಇರಬೇಕು ಅನ್ನೋದಾದರೆ ಬೆಳಗಿನ ಜಾವ ಕಿಟಕಿಗಳು, ಮೇನ್ ಡೋರ್ಸ್ ಎಲ್ಲ ಕೂಡ ಓಪನ್ ಮಾಡಿ ಇಡಬೇಕಾಗತ್ತೆ. ಬೆಳಗಿನ ಜಾವ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಮನೆ ಒಳಗಡೆ ಬೀಳೋ ಕಾರಣ ಆದಷ್ಟು ಕಿಟಕಿಗಳನ್ನ ಈ ರೀತಿಯಾಗಿ ಓಪನ್ ಮಾಡಿ ಎಲ್ಲ ಕಡೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಬೀಳೋ ಕಾರಣ ಫಂಗಸ್ಸು, ಬ್ಯಾಕ್ಟೀರಿಯಾ ಏನಾದರೂ ಫಾರ್ಮ್ ಆಗೋ ಚಾನ್ಸ್ ಇದ್ದರೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ನಾನು ಗಿಡಗಳನ್ನೆಲ್ಲ ಇಟ್ಟಾಗ ಈ ಒಂದು ಕಿಟಕಿಗಳ ಹತ್ರ ನೋಡಿಕೊಂಡು ಇಡ್ತೀನಿ. ಕಿಟಕಿ ಹತ್ರದಿಂದನೇ ಜಾಸ್ತಿ ಬೆಳಕು ಅನ್ನೋದು ಮನೆ ಒಳಗಡೆ ಬರ್ತಿರುತ್ತೆ ಅಲ್ವಾ. ಸೊ ಈ ರೀತಿ ಸೂರ್ಯನ ಕಿರಣಗಳು ಕೂಡ ಗಿಡಗಳ ಮೇಲೆ ಬಿದ್ದಾಗ ಗಿಡಗಳು ಕೂಡ ಹೆಲ್ತಿಯಾಗಿ ಗ್ರೋ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಒಂದು ಕಿಟಕಿಯಿಂದ ಆಲ್ಮೋಸ್ಟ್ ಪೂಜಾ ರೂಮ್ವರೆಗೂ ಕೂಡ ಸೂರ್ಯನ ಕಿರಣಗಳನ್ನೋದು ಬೀಳ್ತಾ ಇದೆ. ಫ್ರಿಜ್ ಬ್ಯಾಕ್ ಸೈಡ್ ಇರ್ಬೋದು ಅಥವಾ ಈ ಒಂದು ವಿಂಡೋಯಿಂದ ಪ್ಲಾಂಟ್ಸ್ ಹತ್ರದಿಂದ ಹಿಡಿದು ಪೂಜಾ ರೂಮ್ವರೆಗೂ ಕೂಡ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಬೀಳ್ತಾ ಇರುತ್ತೆ. ಮನೆ ಒಳಗಡೆ ಪಾಸಿಟಿವ್ ವೈಬ್ರೇಷನ್ಸ್ ಇರಬೇಕು ಅನ್ನೋದಾದರೆ ನೆಗೆಟಿವ್ ವೈಬ್ರೇಷನ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಒಗ್ದಿರುವಂತಹ ಬಟ್ಟೆಗಳನ್ನ ಅಥವಾ ಒಗಿಬೇಕಾಗಿರುವಂಥ ಬಟ್ಟೆಗಳನ್ನ ಮನೆಯ ಎಲ್ಲ ಕಡೆ ಹಾಕೋದ್ರಿಂದ ಕೂಡ ನೆಗೆಟಿವ್ ವೈಬ್ರೇಷನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ನೆಗೆಟಿವ್ ವೈಬ್ರೇಷನ್ಸ್ನ ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಮನೇನ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ ಒಗೆಯುವಂತಹ ಬಟ್ಟೆಗಳನ್ನ ಅಥವಾ ಒಗೆದಾದ್ಮೇಲೆ ಆ ಒಂದು ಬಟ್ಟೆಗಳನ್ನ ಇಡುವಂಥ ಜಾಗನ ಕೂಡ ಅಷ್ಟೇ ಪರಿಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಫಸ್ಟು ನಾನಿಲ್ಲಿ ವಾಶ್ ಮಾಡಿ ಡ್ರೈಗೆ ಹಾಕಿದ್ದೆ ಅಲ್ವಾ, ಆ ಬಟ್ಟೆಗಳನ್ನೆಲ್ಲ ಕೂಡ ತೆಗೆದು ಒಂದು ಬಾಸ್ಕೆಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಬಾಸ್ಕೆಟಲ್ಲಿರುವಂಥ ಬಟ್ಟೆಗಳನ್ನ ಆದರೆ ಇದೇ ಟೈಮಲ್ಲೇ ಫೋಲ್ಡ್ ಮಾಡಿ ಇಡಬೇಕಾಗತ್ತೆ. ಆಗಿಲ್ಲ ಅನ್ನೋದಾದರೆ ಬಾಸ್ಕೆಟ್ ಸಮೇತ ಒಂದು ಕಡೆ ನೀಟಾಗಿರುವಂಥ ಸ್ವಚ್ಛವಾಗಿರುವಂಥ ಜಾಗದಲ್ಲಿ ಇಡೋದಾದರೆ ನೆಕ್ಸ್ಟ್ ನಾವು ಫ್ರೀ ಟೈಮ್ ಇದ್ದಾಗ ಫೋಲ್ಡ್ ಮಾಡ್ಕೊಳ್ಬೋದು. ಈ ಒಂದು ಬಟ್ಟೆಗಳನ್ನ ನಾವು ಎಲ್ಲಂದರಲ್ಲಿ ಹಾಕೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಜಾಸ್ತಿ ಆಗುತ್ತೆ.
ಆದಷ್ಟು ಪಾಸಿಟಿವ್ ಆಗಿ ಇರಬೇಕು ಅನ್ನೋದಾದರೆ ಆದಷ್ಟು ಈ ರೀತಿ ಫೋಲ್ಡ್ ಮಾಡಿ ಇಡಿ. ಇಲ್ಲ ಅನ್ನೋದಾದರೆ ಬಾಸ್ಕೆಟ್ ಸಮೇತ ಒಂದು ಕಡೆ ಸ್ವಚ್ಛವಾಗಿರುವಂಥ ಪ್ಲೇಸಲ್ಲಿ ಇಡೋದಾದರೆ ಟೈಮ್ ಇದ್ದಾಗ ನಾವು ಫೋಲ್ಡ್ ಮಾಡ್ಕೊಳ್ಬೋದು. 햇살이 너무 좋았어 그냥 모두 좋았어. ಬಟ್ಟೆ ವಿಚಾರಕ್ಕೆ ಬರೋದಾದರೆ ಹೋಮ್ ಮೇಕರ್ಸ್ ತುಂಬ ಇಗ್ನೋರ್ ಮಾಡ್ತಿರ್ತಾರೆ. ಮನೆಯಲ್ಲಿರುವಂಥ ಎಲ್ಲರ ಬಟ್ಟೆ ಐರನ್ ಮಾಡಿ ನೀಟಾಗಿ ಪರ್ಫೆಕ್ಟಾಗಿ ವಾಶ್ ಮಾಡಿ ಕೊಡ್ತಿರ್ತಾರೆ. ಅದೇ ಅವ್ರ ಬಟ್ಟೆನ ಐರನ್ ಮಾಡ್ಕೊಳ್ಬೇಕು ಅಂದರೆ ಮನೆಯಲ್ಲೇ ಇರ್ತೀವಲ್ವ ಏನಕ್ಕೆ ಅಂತ ಫೀಲ್ ಆಗ್ತಿರ್ತೀವಲ್ಲ. ಸೊ ಆದಷ್ಟು ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರಬೇಕು. ನಾವು ನೀಟಾಗಿದ್ದಾಗನೇ ಮನೇನ ನಾವು ನೀಟಾಗಿ ಇಟ್ಕೊಳ್ಳೋಕ್ಕೆ ಕಾರಣ. ಆದಷ್ಟು ನಾವು ಹಾಕುವಂಥ ಬಟ್ಟೆನ ಈ ರೀತಿ ಒಂದ್ಸರಿ ಐರನ್ ಮಾಡಿ ಹಾಕೊಳ್ಳೋದ್ರಿಂದ ನೋಡೋಕ್ಕೂ ಕೂಡ ನೀಟಾಗಿ ಕಾಣಿಸುತ್ತೆ. ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಮನೆಯಲ್ಲಿದ್ದಾಗ ನಾವು ಎಷ್ಟು ಸ್ವಚ್ಛವಾಗಿರುತ್ತೋ ಸೊ ನಮ್ಮ ಮನೆ ಕೂಡ ಅಷ್ಟೇ ಸ್ವಚ್ಛವಾಗಿರೋಕ್ಕೆ ಕಾರಣ ಆಗುತ್ತೆ. ಈ ರೀತಿ ನಾನು ಎಲ್ಲ ಬಟ್ಟೆಗಳನ್ನ ಐರನ್ ಮಾಡಿ ಅದರ ಜಾಗದಲ್ಲಿ ಇಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.